ನಮ್ಮ ನಿಲುವು ವರ್ಕಿಂಗ್ ಕಮಿಟಿಯ ಏನು ಒಂದು ನಿರ್ಣಯ ಇದೆ ಅದನ್ನು ಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ನಾವು ಆಡ್ತಕ್ಕಂಥದ್ದು ಎರಡೇ ಪಂಕ್ತಿ ಮಾತ್ರ. ನಮಗೆ ಜೈಲ್ಗಾದರೂ ಹಾಕಲಿ, ಪಾಸಿಗಾದರೂ ಹಾಕಲಿ, ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಥರ ಹೇಡಿಗಳಲ್ಲ ನಾವು, ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ಇದು ಯಾರನ್ನೂ ಸಹ ತುಷ್ಟೀಕರಣದ ವಿಚಾರ ಪ್ರಶ್ನೆನೇ ಇಲ್ಲ. ಇಲ್ಲಿ ಆ ಥರ ಇದ್ದರೆ, ಅಷ್ಟೊಂದು ದೇಶಭಕ್ತರಾಗಿದ್ದರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕ್ಕೊಂಡು ಅಲ್ಲಿ ಇವ್ರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡೋಕ್ಕೆ ಹೇಳಿ, ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ನಾಳೆ ಮೋದಿ ಅವರು ಭಾರತ್ ಚೆನ್ನಾಗಿ ಹಾಡು ಹೇಳಿದ್ದಾಳೆ ಅಂತೇಳಿ ಅದನ್ನು ತಗೊಂಬಂದು ಲೋಕಸಭೆಯಲ್ಲಿ ನೀವು ಇದು ರಾಷ್ಟ್ರಗಾನ ಮಾಡಿದ್ರೆ ಒಪ್ಕೊಳ್ಳೋಕ್ಕಾಗತ್ತಾ? ಸ್ವತಂತ್ರ ಹೋರಾಟದಲ್ಲಿ ಈ ಇಡೀ ಸ್ವತಂತ್ರ ಹೋರಾಟಗಾರರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಮೋದಿಯಿಂದ ಹಿಡಿದು ಈ ಸಣ್ಣ ಸಣ್ಣ ಚಡ್ಡಿಗಳೆಲ್ಲ ಸೇರ್ಕೊಂಡು. ಸರ್, ಮತ್ತೊಂದು ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಉದ್ಯೋಗದ ವಿಚಾರಕ್ಕೆ ಹೋರಾಟಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರು ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕು, ವಿದ್ಯಾರ್ಥಿಗಳ ಜೊತೆಗೆ ಭೇಟಿ ಕೊಡಬೇಕು, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಬೇಕು ಅನ್ನೋ ಸೂಚನೆಗಳೆಲ್ಲ ಬರ್ತಾ ಇದೆ. ಪಾರ್ಲಿಮೆಂಟಿಗೆ ಬರೋ ಧೈರ್ಯನೇ ಇಲ್ಲ. ನರಹೇಡಿಗಳು ಪಾರ್ಲಿಮೆಂಟ್ಗೆ ಬರೋಕ್ಕೆ ಧೈರ್ಯ ಇಲ್ಲ ಇವರಿಗೆ. ಪ್ರಧಾನಮಂತ್ರಿ ಆಗಲಿ ಹೋಮ್ ಮಿನಿಸ್ಟರ್ ಆಗಿ ಬಂದಿಲ್ಲ. ಇವ್ರಿಗೆ ಧೈರ್ಯ ಇದ್ದರೆ ಹೋಗ್ಬಿಟ್ಟು ಯಾವುದಾದ್ರು ಸ್ಟೂಡೆಂಟ್ ಅಸೋಸಿಯೇಷನಲ್ಲಿ ಹೋಗಿ ಮಾತಾಡಲಿ. ಇವರು ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿನ ಅದು ಹೊಟ್ಟೋಯ್ತಾ ಕಾಲ. ಜನ್ ಝಿ ಮತ್ತು ಜನ್ ಆಲ್ಫಾ ಬಂದ್ಬಿಟ್ಟಿದೆ, ಈಗ ಓಡಿಸ್ಕೊಂಡು ಹೋಗ್ತಾರೆ ಇವ್ರನ್ನ. ಪೂರ್ತಿ ಆತಂಕ ಇರೋದಕ್ಕೆ ಅವ್ರು ಪಾರ್ಲಿಮೆಂಟಿಗೆ ಬರಲಿಲ್ಲ. ಉತ್ತರ ಕೊಡಬೇಕು. ಆ ಮಕ್ಕಳ ಮೇಲೆ ಯಾರು ಪೆಲ್ಟ್ ಗನ್ ಉಪಯೋಗಿಸಕ್ಕೆ ಯಾರು ಆರ್ಡರ್ ಮಾಡಿದ್ರು, ಲಾಠಿ ಚಾರ್ಜ್ ಯಾರು ಮಾಡಿದ್ರು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಯಾರು ಮಾಡಿದ್ರು, ಅದಕ್ಕೆ ಉತ್ತರ ಕೊಡಬೇಕು. ಅಲ್ಲಿವರೆಗೆ ಯಾರು ಸಹ ನಮ್ಮ ಮಕ್ಕಳು ಬಿಡೋದಿಲ್ಲ. ಅವರು CWC ನಿರ್ಣಯ ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು. ಯಾಕಂದರೆ ಇವರು ಉಂಡಿ ಕಳ್ಳರು. ರಾಮನ ಹೆಸರಲ್ಲಿ ಹುಂಡಿನಲ್ಲಿ ಬಂದಂಥ ಹಣವನ್ನು ದೋಚಿದ್ದಾರೆ, ಉಂಡಿ ಕಳ್ಳರು. ಮತ್ತು ಅಲ್ಲಿ ಯಾರೋ ದಾನ ಕೊಟ್ಟಿದ್ದಂಥ ಬೆಳ್ಳಿಯಲ್ಲಿ ರಾಮಚರಿತ್ರ ಅಂತ ಹೇಳಿ ಬರೆದಿರ್ತಕ್ಕಂಥ 5 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಇದೇ ಎಲ್ಲೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಇವರೆಲ್ಲರೂ ಸಹ ಉಂಡಿ ಲೂಟಿ ಮಾಡಿ RSSಗೆ BJPಗೆ ಮೋದಿಗೆ ಹಣ ಹೋಗಿದೆ. ಕೂಡ ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ. ಸದನ ಇವರು ಸಂವಿಧಾನ ಈಗ ಇವ್ರಿಗೇನಾದ್ರೂ ಅಷ್ಟೊಂದು ಕಾಳಜಿ ಇದ್ರೆ ವಾಲ್ಮೀಕಿ ಅದೇನೋ ಗಲಾಟೆ ಮಾಡ್ತಾ ಇದ್ದಾರೆ. ಸದನದ ನಿಯಮ ಇದೆ, ನಿಯಮದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಕ್ಕೆ ಬರಲಿ. ಏನೂ ನಿಯಮ ಇಲ್ಲ. ನಾವು ಹೇಳಿದ್ ಕೇಳಬೇಕು ಅಂದರೆ ನೀವು ಹಿಟ್ಲರ್ ಶಾಹಿನಾ? ಚರ್ಚೆ ಮಾಡಲಿ, ಅದಕ್ಕೆ ನಾನು ಚರ್ಚೆಗೆ ಸಿದ್ಧ ಇದ್ದರೆ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ಅಂದರೆ ಇವರು ದಲಿತ ವಿರೋಧಿ. ಖರ್ಗೆ ಸಾಹೇಬರಿಗೆ ಅಲ್ಲಿ ಅವ್ರು ಭಾಷಣ ಮಾಡಿ ಬಂದರೆ ಶುದ್ಧಿ ಮಾಡಿದ್ರು. ಈಗ ನಾಗೇಂದ್ರನ ವಿರುದ್ಧ ಅವನೊಬ್ಬ ವಾಲ್ಮೀಕಿ ಸಮಾಜಕ್ಕೆ ಸೇರಿದವನು, ಅದಕ್ಕೆ ವಿರುದ್ಧ ಮಾಡ್ತಾ ಇದ್ದಾರೆ. ಇವ್ರು ಯಾವತ್ತೂ ಸಹ ನರೇಂದ್ರ ಮೋದಿ PM ಕೇರ್ ಭ್ರಷ್ಟಾಚಾರದ ವಿಚಾರ ಮಾತಾಡಿಲ್ಲ. ಆಮೇಲೆ ರಫೇಲ್ ಬಗ್ಗೆ ಮಾತಾಡಕ್ಕೆ ಬಿಟ್ಟಿಲ್ಲ. ಇವರೆಲ್ಲ ಕಳ್ಳರು ಅನ್ನೋದನ್ನು, ಉಂಡಿ ಕಳ್ಳರು ಅನ್ನೋದು ಸಾಬೀತು ಮಾಡ್ತಾರೆ.